ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಇದರ ಉದ್ದ ಬಂದ್ಬಿಟ್ಟು 16 ಇಂಚ್ ತೊಗೊಂಡಿದ್ದೀನಿ. ಹಿಂಗೆ ಬಂದ್ಬಿಟ್ಟು ಇದು 16 ಇಂಚ್ ಇದೆ. ಉದ್ದನೂ 16 ಇಂಚು, ಅಗಲನೂ 16 ಇಂಚು ತೊಗೊಂಡಿದ್ದೀನಿ. ಓಕೆನಾ. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಇದೆ. 2 ಪೀಸು, 2 ತೊಗೊಳಬೇಕಲ್ಲ, 2 ಪೀಸ್ ಇದೆ. ಓಕೆನಾ. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇವಾಗ ಫೋಲ್ಡ್ ಮಾಡಿದ್ಮೇಲೆ ನಮಗಿಲ್ಲಿ 7 ಇಂಚ್ ಬಂದರೆ ಸಾಕು. ಓಕೆನಾ. 7 ಇಂಚು, ಅದೊಂದು ಇಂಚು ಸ್ಟಿಚಿಂಗ್ ಹೋಗುತ್ತೆ. ಇಲ್ಲಿ ಬಂದ್ಬಿಟ್ಟು 3.5 ಇಂಚ್ ತೊಗೊಳ್ಳಿ, ಸಾಕು ಅಷ್ಟೇ. ಇವಾಗ ಈ ರೀತಿ ಕಟಿಂಗ್ ಮಾಡ್ಕೋಬೇಕು ಅಷ್ಟೇ. ನಾನು ಇಲ್ಲಿ ಕ್ರಾಸಾಗಿ ತೆಗೆದುಬಿಡ್ತೀನಿ. ಆಯಿತು, ಇದಿಷ್ಟೇ. ಓಕೆನಾ. ಇದು ಇವಾಗ ಯಾಕೆ ಮತ್ತು ಇದಕ್ಕೆ ಈ ಥರ ಕೆಳಗಡೆ ಲೇಸ್ ಕೊಡೋಣ ಅಂತ ತೊಗೊಂಡಿದ್ದೀನಿ. ಕೊಡ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಕೆಳಗಡೆ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಟ್ರೆ ಆಮೇಲೆ ಲೇಸ್ ಹಚ್ಕೋಬೇಕಾಗುತ್ತೆ. ಇದೇ ಲೇಸ್ ಅಂತಾರೆ, ನಿಮ್ಗೆ ಯಾವ ಲೇಸ್ ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು. ನನ್ನ ಹತ್ರ ಇತ್ತು ಇದು ಲೇಸು, ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ಈ ಲೇಸ್ ಕೊಟ್ಟಿದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಈ ಡಿಸೈನ್ಗೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ತೊಗೋತಾ ಇದ್ದೀನಿ. ಈ ಲೇಸ್ನ ಕಡ್ಡಿ ಲೇಸ್, ಇದು ಕಡ್ಡಿ ಥರ ಬರುತ್ತೆ. ಮತ್ತು ಇವಾಗ ಇದನ್ನು ಲೇಸ್ನ ಒಳಗಡೆ ಇಟ್ಟು ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ನೀವು ಸ್ಟಿಚಿಂಗ್ ಆಗೋಲ್ಲ ಅಂದರೆ ಸಿಂಗಲ್ ಫ್ರೂಟ್ ಯೂಸ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ನಾನು ಮಾಮೂಲಿ ಟೆನ್ಷನ್ ತೊಗೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಸಿಂಗಲ್ ಫ್ರೂಟ್ ಇದ್ದರೆ ಯೂಸ್ ಮಾಡ್ಬೋದು. ನಾನು ಸುಮ್ಮನೆ ಅದನ್ನು ಬೇರೆ ಬಿಚ್ಚಿ ಮಾಡೋದೇನಕ್ಕೆ ಅಂದ್ಬಿಟ್ಟು ಹಾಗೆ ಟೆನ್ಷನ್ ಸ್ವಲ್ಪ ಮೇಲೆ ಎತ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ ಈ ಡಿಸೈನು. ಮತ್ತು ಇವಾಗ ಇದು ಸ್ಟಿಚಿಂಗ್ ಆದಮೇಲೆ ಇವಾಗ ಇದನ್ನು ಮೇಲ್ಗಡೆ ಫೋಲ್ಡಿಂಗ್ ಆಗೋ ಥರ ಫ್ರಿಲ್ ಹಿಡಿಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಮೇಲ್ಗಡೆ ಫೋಲ್ಡಿಂಗ್ ಮಾಡಬೇಕು. ಯಾಕೆಂದರೆ ಕೆಳಗಡೆಗೆ ಮಾಡಿದ್ರೆ ಡಿಸೈನು ಉಲ್ಟಾ ಆಗಿಬಿಡುತ್ತೆ, ಮೇಲ್ಗಡೆಗೆ ಮಾಡಿದ್ರೆ ನಮ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಈ ರೀತಿ ಮಧ್ಯದಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ ಮೇಲ್ಗಡೆ, ಯಾಕೆಂದರೆ ನಾವು ಶೋಲ್ಡರ್ಗೆ ಮಧ್ಯ ಕರೆಕ್ಟಾಗಿ ಇಡಬೇಕಲ್ಲ, ಅದಕ್ಕೆ. ಮತ್ತು ಇವಾಗ ಇದ್ರೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಫ್ರಿಲ್ಗಳನ್ನ ಹಿಡಿಬೇಕು 2 ಕಡೆನೂ ನೀಟಾಗಿ. ನಿಮಗೆ ದೊಡ್ಡದು ಬೇಕಂದ್ರೆ ದೊಡ್ಡದು ಇಟ್ಕೊಳ್ಳಿ, ಚಿಕ್ಕದು ಬೇಕು ಅಂದರೆ ಚಿಕ್ಕದು ಇಟ್ಕೊಳ್ಳಿ. ನಿಮಗೆ 2 ಕಡೆನೂ ಒಂದೇ ಸಮ ಬರಬೇಕು ಅಂದರೆ ನೀಟಾಗಿ ದೊಡ್ಡದಾಗಬೇಕು ಅಂದರೆ ಇಟ್ಕೋಬೋದು, ಚಿಕ್ಕದಾಗಾದರೂ ಇಟ್ಕೋಬೋದು. ಓಕೆನಾ. ನಾನು ಈ ಕಡೆ ಒಂದು ಮೀಡಿಯಮ್ ಆಗಿ ಸುಮ್ಮನೆ ಹಿಂಗೆ ಇಟ್ಕೊಂಡು ಹೋಗ್ತಾಯಿದ್ದೀನಿ ಫ್ರಿಲ್ನ. ಈ ರೀತಿ ಒಂದು ಸೈಡ್ ಇಟ್ಟಾದಮೇಲೆ ಮತ್ತೆ ಇನ್ನೊಂದು ಸೈಡು ಅದೇ ರೀತಿನೇ ಇಡಬೇಕು ಫ್ರಿಲ್ನ. ಫ್ರಿಲ್ ಇಟ್ಟಾದಮೇಲೆ ಇದು ರೆಡಿ ಆಗುತ್ತೆ ಪೀಸು. ನೋಡಿ ಇಷ್ಟೇ. ಇದು ಎಷ್ಟು ಆರಾಮಾಗಿ ಆಗುತ್ತೆ ಅಂದರೆ ಈಸಿ ಡಿಸೈನ್ ಇದು. ನಾವು ಏನಪ್ಪ ಈ ಡಿಸೈನ್ ಹೆಂಗೆ ಸ್ಟಿಚ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ನೀವು ಸೀರೆ ಪೀಸಲ್ಲಿ ಆಗೋಲ್ಲ, ಎಕ್ಸ್ಟ್ರಾ ಪೀಸ್ ತೊಗೊಂಡು ಮಾಡಬೇಕಾಗುತ್ತೆ. ಒಂದು ಅರ್ಧ ಮೀಟ್ರ್ ಮೇಲೆ ಬೇಕಾಗುತ್ತೆ. ಅರ್ಧ ಮೀಟ್ರ್ ಸಾಲ, ಒಂದು 80 ಸೆಂಟಿಮೀಟ್ರ್ ಆದರೂ ಬೇಕಾಗುತ್ತೆ. ಓಕೆನಾ. ಫ್ರಿಲ್ ಒಂಚೂರು ಕಮ್ಮಿ ಮಾಡ್ಕೊತೀನಿ ಅಂದರೆ ಒಂದು 60 ಸೆಂಟಿಮೀಟ್ರ್ ಆದರೂ ಬೇಕು. ಅದು ಎಕ್ಸ್ಟ್ರಾ ಒಳಗಡೆ ಕೊಡೋದಕ್ಕೆ ನಾನು ಸ್ಲೀವ್ಸ್ ತೊಗೊಂಡಿದ್ದೀನಿ ಆಲ್ರೆಡಿ, ಅದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅಂದರೆ ಚಿಕ್ಕದಾಗಿ ತೊಗೊಂಡಿದ್ದೀನಿ, ಕಾಣಿಸ್ಬಾರ್ದು ಅಂತ ಚಿಕ್ಕದಾಗಿ ತೊಗೊಂಡಿದ್ದೀನಿ. ಒಂಥರ ಕಂಕ್ಳಲ್ಲಿ ಆಗೇ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ವಲ್ಲ, ಈ ಥರ ಸ್ಲೀವ್ಸ್ ಹಾಕ್ಬಿಟ್ರೆ ನಮಗೆ ಕಂಫರ್ಟಬಲ್ ಆಗಿರುತ್ತೆ, ಮೇಲೆ ಡಿಸೈನ್ ಬರುತ್ತೆ. ಓಕೆನಾ. ಚೆನ್ನಾಗಿರುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಇವಾಗ ಇದ್ರ ನ್ಯಾಚ್ ಹಾಕ್ಕೊಂಡು ಮಧ್ಯದಲ್ಲಿ ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಡಿಸೈನ್ ಸ್ಟಿಚ್ ಮಾಡಿದ್ದೀವಲ್ಲ, ಕರೆಕ್ಟಾಗಿ ಅದ್ರ ಮಧ್ಯದಲ್ಲಿ ಇಟ್ಕೋಬೇಕು ನೋಡಿಕೊಂಡು. ಇವಾಗ ಅದ್ರ ಮಧ್ಯ ಇಟ್ಕೊಂಡು ನ್ಯಾಚ್ ಹಾಕ್ಕೊಂಡಿದ್ವಲ್ಲ, ಇವಾಗ ಇದ್ರಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ಡಿಸೈನ್ ಅಂತೂ ಸೂಪರಾಗಿ ಬಂದಿದೆ, ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನು ಹೊಲ್ಕೊಂಡಿದ್ದೀನಿ, ಬೇರೆಯವ್ರಿಗೂ ಹೊಲ್ಕೊಟ್ಟಿದ್ದೀನಿ, ತುಂಬ ಬ್ಲೌಸ್ ಹೊಲ್ದಿದ್ದೀನಿ. ಇವ್ರಿಗೂ ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಡಿಸೈನ್ ಬಟ್ಟೆ ಜಾಸ್ತಿ ಇತ್ತು ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ. ನೋಡಿ, ಸ್ಲೀವ್ಸ್ ಡಿಸೈನ್ ನ್ಯೂ ಟ್ರೆಂಡಿಂಗ್ ಸ್ಲೀವ್ಸ್ ಡಿಸೈನ್. ಈಗೆಲ್ಲ ಸುಮಾರು ಜನ ಈ ಥರ ಹೊಲಿಸ್ತಾರೆ, ಯಾವುದಾದ್ರೂ ಒಂದು ಸ್ಯಾರಿಗೆ ಮ್ಯಾಚಿಂಗ್ ಮಾಡಿ ಹೊಲಿಸ್ಕೋತಾರೆ. ಇದು ಒಂದೇ ಕಲರ್ ಇರೋದ್ರಿಂದ ನಾನು ಅದೇ ಕಲರ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ನೀವು ಆಪೋಸಿಟ್ ಕಲರ್ ಇದ್ದರೆ ಅದನ್ನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಪೀಸ್ ತಂದು ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅದು ಒಂಥರ ಸಿಲ್ಕಿ ಥರ ಇರೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಡಿಸೈನ್ ಅಂತೂ ಬ್ಯೂಟಿಫುಲ್ಲಾಗಿ ಬಂದಿದೆ.